ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡ್ರಿ ಬರೋಬ್ಬರಿ 5 ಆತ. ಯಾಕಂದ್ರೆ ಇಷ್ಟ ಯಾಕೆ ಲಗು ಐತಿ ಅಂದ್ರೆ ಮಮ್ಮಿಗೆ ಬಸ್ ಹಚ್ಚುದೈತಿ, 6 ಗಂಟೆಗೆ ಬಸ್ ಐತಿ. ಇಲ್ಲಿಂದ ಬಿಡಾಕ 5:30 ಆತಂದ್ರ 60 ಕಾರ್ ಆಕೈತಿ. ಓಕೆ, ಹಂಗಾಗಿ ಸ್ವಲ್ಪ ಲಗು ಹೊಂಟೇವಿ. ನಡಂಗಿತ್ತಂದ್ರ ಈಗ ಮಮ್ಮಿನೇ ಬಸ್ಸಿಗೆ ಬಿಟ್ಟು ಬರೋಣಂತ. ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ. ನಡ್ರಪ್ಪ ತೋರ್ಸರಂತ. ನಂಗೆ ಗ್ಯಾರಂಟಿ ಗೊತ್ತೈತಿ ಅವ್ರು ಹೊಳೆ ಬಂದು ಮಕ್ಕೋತಾರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಅಲ್ಲ ಈಕಿ ಸ್ಪರ್ಶ ನಾವು ಊರಿಗೆ ಹೊಂಟೇವ್ ಅನ್ಕೊಂಡ ಸ್ವತ. ನೀನು ಕರ್ತೀಯ ಊರಿಗೆ? ಊರಿಗೆ ಹೋಗಿ ಬರ್ತಿರ್ತೇವ ಅದ್ರಾಗ ಬರ್ತೀವೇನ? ಹೋಗಿ ಬರ್ತೀರ? ಬಾಯ್ ಮಾಡಿ ಖುಷಿ ಆಗೈತಿ ಈಗ ಊರಿಗೆ ಹೋಗೋದಕ್ಕಂತ. ಅನ್ಕೊಂಡೆ ಆಕಿ ನಾವು ಊರಿಗೆ ಹೊಂಟೇವಂತೆ. ನಡ್ರಿಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗೋಣಂತ. ಬಸ್ ಸಿಕ್ತಾ? ಬರೋಬ್ಬರ್ ಟೈಮಿಗೆ ಬಂದ್ವಿ ನೋಡ್ ನಾವು. 6 ಗಂಟೆಗೆ ಬಿಡ್ತೈತಂತ. ಹಾ, ಚಾನು ಕುಡಿಲಿಲ್ವ? ಇಲ್ಲೇ ಒಂದ್ ಸ್ವಲ್ಪ ಏನ್ರ ನಾಷ್ಟ ಮಾಡ್ಕೊಂಡ್ ಬರೋಣ, ಒಂದ್ 5 ನಿಮಿಷ ಪಟ್ ಅಂತೇಳಿ. ಹಾ ಇರ್ಲಿ ಬರ್ರಿ, ಏನ ಹಂಗಿಲ್ಲ. ಮೊಬೈಲ್ ಅಷ್ಟು ಕಿಶೆದಾಗ ಇಟ್ಕೊಂಡ್ಬಿಡ್ರಿ ಸಾಕು. ಆಕ್ಚುಲಿ ಈ ಬೆಳಗಾವದಿಂದ ಬಾದಾಮಿಗೆ ಹೋಗೋ ಬಸ್ ನಡಕ್ ಬಂದಾಗಿತ್ತು ಜಾತ್ರೆ ಸಲುವಾಗಿ. ಅವಾಗ ಒಂದ್ ದಿವ್ಸ ಪಪ್ಪ ಹೋಗಿದ್ರ ಮತ್ತ ವಾಪಸ್ ಮನಿಗೆ ಬಂದ್ರ ಅವ್ರು. ಏನ್ ಬಾಗಲಕೋಟಿಗೆ ಹೋದ್ರ ಕಾಣಿಸ್ತೈತಿ. ಅಯ್ಯ ಅದ್ರ ಶೂಸ್ ಇದ್ದು ನೋಡ, ತರ್ಬೇಕಿತ್ತು. ಬರ್ರಿ ಶ್ವೇತಾ, ಈ ಬೆಳಗಾವಿ ರಾಮದುರ್ಗ ಬಾದಾಮಿ ಬಸ್ ಏನೈತಲ್ಲ ಬರೋಬ್ಬರಿ 9:30 10 ಗಂಟೆಗೆ ಅಂದ್ರೆ ಬಾದಾಮಿಗೆ ಇರ್ತೈತಿ ನೋಡಿ. ಅದಕ್ಕೆ ಹೇಳಿದ್ನ ನಿನ್ನೆ ಬ್ಯಾಡ್ರಿ ಎತ್ತಿ ಮುಂಜಾನೆ ದೊಗುರ್ ಅಂತ ನನಗ್ ಗುರ್ತೈತಿ ಬಸ್ ಬರ್ತೈತಿ ಅಂತ ಹೇಳಿ ಅಂತಂದೇನು. ಸುಸ್ತ ಅನ್ಸಂಗಿಲ್ಲ, ಪಟ್ ಅಂತ ಮುಟ್ಟು ಬಿಡ್ತೈತಿ ಬಸ್ ಇದು. ಹೌದು, ಮತ್ ಗದ್ಲಿರಂಗಿಲ್ಲ, ಬಾಡಿ ಫಾಸ್ಟ್ ಹೋಗ್ತಾವ ಗಾಡಿ. ನೋಡ್ರಿ ಚಾ ಕುಡ್ಕೋತ ಹೊಂಟೇವೀಗ. ಅಲ್ಲಿ ನಾಷ್ಟ ಕೇಳಿದ್ವಿ, ಉಪ್ಪಿಟ್ಟು ಅಷ್ಟೇ ಇತ್ತ. ಅಷ್ಟ ಉಪ್ಪಿಟ್ಟು ನಾಷ್ಟ ಆತ. ಉಪ್ಪಿಟ್ಟು ಅಷ್ಟ ತಿಂದ್ವಿ ಲೈಟ್ ಆಗಿ. ಮಮ್ಮಿ ಅಲ್ಲಿ ಮಟ ಸ್ವಲ್ಪ ಅಷ್ಟ ಎನರ್ಜಿ ಇರ್ತೈತಿಲ್ಲ. ಹೌದಾ, ಜಾಕ ಮಾಡಿದ ಕೂಡ್ಲೆ ಹಶು ಆಕೈತೆ ಅಂದ ಕೂಡ್ಲೆ ಈಗ ಚಾ ಕುಡ್ಕೋತ ಹೊಂಟೇವಿ. ಬಸ್ ಹೋಗ್ತೈತೆ ಅಂತ ಹೇಳಿ ನೋಡ್ರಿ ಬಸ್ ಹತ್ತಿಸ್ ಬರೋಣ ಅಂತ. ಹೌದು ನೋಡ್ರಿ ನಮ್ ಸ್ಪರ್ಶ ಒಬ್ಬಕ್ಕೆ ಬಸ್ ಹತ್ತಾಳ. ಬಾಯ್ ಬಾಯ್. ಹಾ, ನಮ್ ಸ್ಪರ್ಶ ನೋಡ್ರಿ ಬೆಳಿಗ್ಗೆ ಎದ್ದು ಬಸ್ನಾಗ ಹತ್ಕೂತ ಫುಲ್ ನನಗ ಬಾಯ್ ಮಾಡಕತ್ ಬಿಟ್ಟಾಳಕ್ಕೆ. ಸ್ಪರ್ಶು ಬಾಯ್ ಬಾಯ್. ಬರಂಗಿಲ್ಲ ನೀ ಬೆಳಗಾವಕ್ಕ? ಮನಿಗ್ ಬರಂಗಿಲ್ಲ ಅಜ್ಜಿ ಕಡೆ? ಹೋಗಿ ನೀ ಹೋಗಿ ಚಾ ಕುಡಿಯತ. ಅದ ಖಾಲಿ ಆಗೈತ, ಒಂದ್ ನೀ ಐತೆ ಕೊಟ್ಟೆ ನಾನು. ತಂಡ ಐತಂತೆ. ಬಸ್ ಅಂದ್ರೆ ಎಷ್ಟ್ ಇಷ್ಟ ಅಂತ ನಿಕ್ಕಿಗೆ. ಒಂದ್ಸಲ ಬಾದಾಮಿಗೆ ಬಸ್ಸಿಗೆ ಹೋಗೋಣ. ಚಲ್ ಬರ್ತೀನಿ ಸಿಕ್ಕಲ್ಲೇ. ಬಾಯ್ ಬಾಯ್. ನಾ ಮನಿಗೆ ಹೋಗ್ತೇನೆ ನೋಡ. ಚಲೋ ಚಲೋ ಚಲೋ, ಬರ್ರಿ 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 ಬರ್ರಿ. ಆಮೇಲೆ 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 ಬಾಯ್ ಸರ್, ಥ್ಯಾಂಕ್ ಯು. ಅಲ್ಲ ಅಜ್ಜಿಗೆ ಬಾಯ್ ಮಾಡಪ್ಪಿ. ಮುಟ್ಟಿಂದ ಫೋನ್ ಹಚ್ಚ್ರಿ. ಹುಷಾರ, ಗ್ಲಾಸ್ ಹಾಕೊಂಡ್ ಕುಂದ್ರಿ, ತಂಡೈತಿ. ಉಮ್ಮ ಕೊಡ. ನಿಮ್ದು ಅಲಾರಾಮ್ ಆತನ್? 6 ಟೈಮ್ ಬರೋಬ್ಬರ್ 6 ಗಂಟೆ ಅಲಾರಾಮ್ ಆಗೋ ಟೈಮಿಗೆ. ಬಾಯ್ ರೀ. ನೋಡ್ರಿ ಶ್ವೇತಾ ಅವ್ರ ಬಸ್ ಅರ ಹೊಂಟ, ನಾವು ಹೋಗೋಣಂತ ಮನಿಗೆ. ನೋಡ್ರಿ ಬಸ್ ಸ್ಟಾರ್ಟ್ ಆತು, ಹೋಗೋಣ. ನೋಡ್ರಿ ನಮ್ಮ ಅತ್ತೆಯವ್ರ ನಂತರ ಊರಿಗೆ ಕಳ್ಸಿದ್ವಿ. ಡೈರೆಕ್ಟ್ ಬಸ್ ಸಿಕ್ತವ್ರಿಗೆ ಭಾಳ ಚಲೋ ಆತ್. ನಮಗೆ ಡೈರೆಕ್ಟ್ ಬಸ್ ಸಿಕ್ಕಿದ್ದೆ. ಶ್ವೇತಾ ನೀವು ಈ ಸೈಡ್ ಬಂದ್ರೆ ಕಾಣಿಸ್ತೀರಿ. ಈ ಸೈಡ್ ಬಂದ್ರೆ ಹೆಂಗ್ ಕಾಣಿಸ್ತದೆ? ನನ್ ಕೈ ಅಡ್ಡ ಬರ್ತೈತಲ್ಲ ನಡಕ್ಕ. ಕಾರ್ ಹತ್ತಿ ಮನಿಗೆ ಹೋಗೋಣ್ರಂತ. ನಾವು ಅಪ್ಪನ ಜೊತೆ ಕಾರಲ್ಲಿ ಮನೆಗೆ ಹೋಗೋಣ, ಮೋಜ್ ಮಾಡೋಣ, ಮಕ್ಕನ್ ಬಿಡೋಣ. ಓ ನಮ್ ಕಾರ್ ಅಲ್ಲೇ ಐತನ. ಅಪ್ಪಿ ಕಾರ್ ಹತ್ತಂತ ಅಲ್ಲೈತಲ್ಲ. ನಡ್ರಿ ಹೋಗೋಣ ನಡ್ರಿ.
ಇವ್ರು ನೋಡ್ರಿ ಸೆಕೆ ತಂದ್ ಕೂಡ್ಲೆ ಎಲ್ಲಿ ಬಂದ್ ಕೂತಾರ ಮುಂಜಾನೆ ಬ್ಲಾಗ್ ತಗೊಂಡವ್ರ ಒಮ್ಮೆ ತಗೊಂಡೇ ಇಲ್ಲ ವಾಪಸ್. ಹೌದ್ರಿ ಶ್ವೇತವ್ರ, ಈಗ ನಂದು ಸ್ನಾನ ಮಾಡ್ಕೊಂಡ್ ಬಂದೆ. ಬರ್ಲಿ ನಿಮ್ ಜಳಕ ಅನಿಸೋಲ್ತ ಮತ್ ಎಣ್ಣೆ ಹಚ್ಕೊಂಡಿರಲ್ಲ. ಎಣ್ಣೆ ಹಚ್ಕೋತೆ ನಿಮ್ಗೆ 3 ದಿವಸ ನೀ ಲಕ್ಷ ಕೊಟ್ಟಿಲ್ಲ. ಕಟಿಂಗ್ ಮಾಡ್ಸ್ಕೊಂಡ್ ಬಂದ್ ಯಾವತ್ ಬಂದಿಲ್ಲ ಅವತ್ತಿಂದ ಎಣ್ಣೆ ಹಚ್ಕೋ. ಕರೆನ ಎಣ್ಣೆ ಹಚ್ಕೋಬೇಕ, ಕೂದ್ಲ ಡ್ರೈ ಹಾಕೋ. ಬಿಸಿಲುಗಾಲಿಗೆ ಇದೆಲ್ಲ ಹಚ್ಕೊಂಡ್ರೆ ಇನ್ನಷ್ಟು ಕೂದ್ಲು ಒಣಗಿ ಬಿಡ್ತಾವ. ಆಕ್ಚುಲಿ ಹೇಳ್ಬೇಕಂದ್ರ ಎಣ್ಣೆ ಹಚ್ಕೊಳಬಾರ್ದು. ಕರೆ ಹೇಳ್ಬೇಕಂದ್ರೆ ಯಾಕಂದ್ರ ಬರ್ರಿ ಇಲ್ಲಿ ಹೇಳ್ತೇನೆ, ನೀವು ಬರ್ರಿ. ಶ್ವೇತವ್ರ ಏನ್ ಹೇಳ್ತಿದ್ ನಾ ನಿಮಗ? ಎಣ್ಣೆ ಹಚ್ಕೋಬಾರ್ದು ಬೇಸಿಗೆ ಒಳಗ ಅಂತ ಹೇಳಾಕತ್ತಿದ್ರಿ. ಇಲ್ಲ, ಬೇಸಿಗೆಯಾಗ ಎಣ್ಣೆ ಹಚ್ಕೋಬೇಕ, ಆದ್ರೆ ಆಕ್ಚುಲಿ ಎಣ್ಣೆ ಹಚ್ಕೋಬಾರ್ದು ಅಂತ ಹೇಳಿದ್ ನಾನು. ಯಾಕಂತಂದ್ರ ನೀವು ಅಬ್ಸರ್ವ್ ಮಾಡ್ರಿ ಎಲ್ಲಾರು, ನೀವೇನ್ರ ತಲಿ ಹೆಣ್ಮಕ್ಳಿಗೆ ಬಾಳ ಯೂಶುವಲಿ ಗುರ್ತಕೈತಿ ನೋಡಿದ್ ಪಟ್ಟ ಅಂತೇಳಿ. ಈಗ ನೀವು ಹೆಣ್ಮಕ್ಳ ತಲಿ ತೊಳ್ಕೊತೀರಿ, 3-4 ದಿವಸ ಆದ್ಮೇಲೆ ಮತ್ತೆ ತೊಳ್ಕೊತೀರಿ. ಯಾಕೆ ತೊಳ್ಕೊಂತೀರಿ ತಲಿ 3 ದಿವಸ ಆದ್ಮೇಲೆ? ತಲಿ ಡ್ರಫ್ ಆಗ್ಬಾರ್ದ, ಮತ್ತ ಬೆವ್ರ ಬಿಟ್ಟ ತಲಿ ಹೆಂಗಾಗಿರ್ತೈತಿ? ಜಿಗಟ್ ಆಗಿರ್ತೈತಿ. ಅಂದ್ರ ಹೆಂಗ ಆಯಿಲಿಶ್ ಆಗಿರ್ತೈತಿ. ಯಾಕೆ ಆಯಿಲಿಶ್ ಆಗಿರ್ತೈತಪ್ಪ ಅಂತ ಹೇಳ್ತೇನೆ ನಿಮಗ. ಯಾಕಂದ್ರೆ ಆಕ್ಚುಲಿ ನಮ್ ತಲಿಗೆ ಯಾವ ರೀತಿ ಎಣ್ಣೆ ಬೇಕಲ್ಲ ಆ ರೀತಿ ಎಣ್ಣೆ ಕೂದಲು ಬೇರ್ದಾಗಿಂದನ ಆಕ್ಚುಲಿ ತಾನ ಪ್ರೊಡ್ಯೂಸ್ ಆಗ್ತಿರ್ತೈತೆ ಅಲ್ಲಿ. ನಾವು ಮತ್ತೆ ಮೇಲಿಂದ ಎಣ್ಣೆ ಹಚ್ಚಿದ್ವಿ ಅಂದ್ರ ಇವು ಪಿಂಪಲ್ ಆಗೋದು, ಆಕ್ನೆ ಆಗೋದು, ಇವೆಲ್ಲ ಪ್ರಾಬ್ಲಮ್ ಆಗಿರ್ತಾವ. ಸೊ ಆಕ್ಚುಲಿ ಎಣ್ಣೆ ಹಚ್ಕೋಬಾರ್ದು. ಹಚ್ಕೊಂಡ್ರು ಆಗಿಂದಾಗ ತೊಳ್ಕೊಬೇಕು. ಅದನ್ನ ಹಚ್ಕೊಂಡ್ 1-2 ಅವರ್ ಬಿಟ್ಟು ತೊಳ್ಕೊಬೇಕು. ಈಗ ನಾವು ಗಂಡ್ಮಕ್ಳು ಯೂಶುವಲಿ ಏನ್ ಮಾಡ್ತೇವಿ, 80-90% ಗಂಡ್ಮಕ್ಳು ಏನ್ ಮಾಡ್ತೇವಿ, ಎಣ್ಣೆ ಹಚ್ಕೊಂಡ್ ತಲೆ ಇಟ್ಕೊಂಡ್ಬಿಡ್ತೇವೆ. ಸೊ ಅದೇ ಆಕ್ಚುಲಿ ರಾಂಗ್ ಮೆಥಡ್. ತಲೆ ದಿವ್ಸಡಿ ತಲೆ ಮೇಲೆ ಎಣ್ಣೆ ಇರ್ತೈತಲ್ಲ, ಅದೇನಾಗ್ತೈತೆ ಅಂದ್ರೆ ಆಕ್ನಿ, ಪಿಂಪಲ್, ಆಮೇಲೆ ಇಲ್ಲೆಲ್ಲ ಹಿಂಗ ರಿಂಕಲ್ಸ್ ಆಗೋದು. ಯಾಕಂದ್ರೆ ಈ ಎಣ್ಣೆ ಮತ್ತೆ ನಾವು ಮೇಲೆ ತಲೆ ಮೇಲೆ ಹಚ್ಕೊಂಡಿದ್ದ ಎಣ್ಣೆ ಮತ್ತೆ ಒಳಗಿಂದ ಬರೋ ಒಂದು ಕೆಮಿಕಲ್ ಅಥವಾ ಎಣ್ಣೆ ಆಗಿರ್ಬೋದು, ಅವು ಎರಡೂ ಮಿಕ್ಸ್ ಆಗಿ ಏನಾಕೈತೆ ಅಂದ್ರೆ ಜಿಗಟ್ ಆಗಿ ಬೆವ್ರು ಬಂದು ಇಲ್ಲೆಲ್ಲ ಕೂತ್ ಇಲ್ಲೆಲ್ಲ ಹಿಂಗ ಮಾರ್ಕ್ಸ್ ಬೀಳೋದು, ಇವೆಲ್ಲ ಸ್ಟಾರ್ಟ್ ಆಗ್ತಾವ ಪ್ರಾಬ್ಲಮ್ಸ್. ಇದು ನನಗೂ ಗುರ್ತಿದ್ದಿದ್ದಿಲ್ಲ. ಆಕ್ಚುಲಿ ನಾ ಒಂದು ವಿಡಿಯೋ ಒಳಗೆ ನೋಡಿದ್ನಿ. ಆ ವಿಡಿಯೋ ಒಳಗೆ ನೋಡಿಂದ ನನಗೂ ಗುರ್ತಾಗಿದ್ದ ಹೌದಲ್ಲ ಅಂತೇಳಿ. ಪ್ರಾಕ್ಟಿಕಲಿ ನಾನು ಅದನ್ನ ಅನುಭವಿಸೇನ್ ಬಾಳ್ ಸತಿ. ಹಿಂಗ ನಮಗೂ ಆಗಿರ್ತೈತಿ. ನೀವು ವಿಚಾರ ಮಾಡ. ಇಲ್ಲ, ನನ್ಗೂ ಆಗಿರ್ತೈತಿ ಬಿಡ. 1-2-3 ದಿನ ಕಂಟಿನ್ಯೂ ನಾ ಒಟ್ಟ ತಲೆ ತಗೊಳಿಲ್ಲ. ಈಗ ತಂಡ ಐತಿ ಹಿಂಗ್ ತಲೆ ತಗೋದ್ ಬಿಟ್ಟಿರ್ತೇನೆ, ಎಣ್ಣೆ ಹಚ್ಕೊಂಡಿರಂಗಿಲ್ಲ. ಆಮೇಲೆ ಒಮ್ಮೆ 4-5 ದಿನ ಆಗಿಂದ ಅದ್ ಒಂಥರ ಹಿಂಗ ಚಪ್ಪುಟ್ ಆಗಿರ್ತಾವ ಕೂದ್ಲೆ. ಎಣ್ಣೆ ಆಗಿರ್ತೈತಿ ಅಂದ್ರೆ ಅದ ಎಣ್ಣೆ ಡೈಲಿ ಪ್ರೊಡ್ಯೂಸ್ ಆಗಿರ್ತೈತಿ. ಡೈಲಿ ಅಂದ್ರೆ ಏನ್ ಕಂಟಿನ್ಯೂ ಪ್ರೊಡ್ಯೂಸ್ ಆಗಿರ್ತೈತಿ. ಒಂದ್ ಸಟನ್ ಲಿಮಿಟ್ ಒಳಗ ಅದ್ ಪ್ರೊಡ್ಯೂಸ್ ಆಗ್ತಿರ್ತೈತಿ. ಬಟ್ ಅದ್ ಯಾವಾಗ ನಾವು ಕಂಟಿನ್ಯೂ ಬಿಡ್ತೇವಲ್ಲ, ಗಂಡ್ಮಕ್ಳು ಸಹಿತ ನೀವು ಒಂದೊಂದ್ಸತಿ ನೋಡ್ರಿ ತಲೆ ತೊಳ್ಕೊಲಾರ್ದ. ಯಾಕಂದ್ರೆ 99% ಗಂಡ್ಮಕ್ಳು ಡೈಲಿ ತಲೆ ತೊಳಿತಾರೆ. ಯಾಕಂದ್ರೆ ಮುಂಜಾನೆ ತಲೆ ಮೇಲೆ ಜಾಕ ಮಾಡ್ಬಿಡ್ತೇವೆ. ನಾವು ಹೊರಗೆ ಹೋಗಿರ್ತೇವಿ, ಅಡ್ಡಾಡ್ತೇವಿ, ಹೊಲ್ಸಾಗಿರ್ತೈತಿ ಮೈ ಅಂತ ಏನ್ ಮಾಡ್ತೇವಿ, ತಲೆ ಮೇಲೆ ಜಾಕ ಮಾಡ್ತೇವಲ್ಲ. ನೀವು 4 ದಿವಸ ತಲೆ ಮೇಲೆ ಜಾಕ ಮಾಡೋದನ್ನ ಬಿಟ್ಟು ನೋಡ್ರಿ, 110% ನಿಮ್ ಕೂದ್ಲ ಎಣ್ಣೆ ಆಯಿಲಿಶ್ ಆಗಿರ್ತಾವ. ಹೌದಿಲ್ರಿ? ಸೊ ಅದಕ್ಕೆ ಇನ್ನೊಂದು ಏನ್ ಆಲ್ಟರ್ನೇಟ್ ಡೇಸಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಣ್ಣೆ ಹಚ್ಕೊಂಡು ಒಂದ್ ಅರ್ಧ ತಾಸು ಬಿಟ್ಟು ಜಾಕ ಮಾಡ್ರಿ. ಡೇ ಫುಲ್ ನೀವು ಎಣ್ಣೆ ಹಚ್ಕೊಳ್ಳೋದೇ ಇತ್ತಂತಂದ್ರೆ 1-2 ಡ್ರಾಪ್ಸ್ ತಗೋರಿ, ಎಣ್ಣೆ ಹಚ್ಕೋರಿ, ಹಿಕ್ಕೋರಿ. ನಿಮ್ ಕೂದ್ಲಾಕ್ ಕುಂದಿರ್ಲಿಲ್ಲ ಅಂದ್ರೆ 2 ಡ್ರಾಪ್ಸ್. ಇದು ನನ್ನ ಕಡೆಯಿಂದ ಟಿಪ್ಸ್ ಅನ್ಕೋರಿ ಅಥವಾ ಸಜೆಷನ್ ಅನ್ಕೋರಿ. ನಿಮ್ಗ ಇದ್ರೊಳಗೆ ಏನ್ರ ಸರಿ ತಪ್ಪ ಅನ್ಸಿತ್ತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಹೆಂಗಂತೀರಿ? ಕರೆಕ್ಟ್. ಓಕೆ. ಏನ್ ನೋಡಾತೀರಿ ಇಬ್ರು ನಿಂತ? ಏನೋ ವಿಡಿಯೋ ಮಾಡ್ಕೊಂತ ಪೋಸ್ಟರ್ ಹಚ್ಚಕತ್ತಾರ. ಏನ್ ಮಾಡಕತ್ತಾರ ನೋಡ್ಕೊಣ. ಝೂಮ್ ಆಯ್ತು ತೋರಿಸ್ರಿ. ನೋಡ್ರಿ ಇಲ್ಲೇ ವಿಡಿಯೋ ಮಾಡಾಕತ್ತಾರ ಏನ್ ಅನಸ್ತೈತಿ. ಪೋಸ್ಟರ್ ಹಚ್ಚಾಕತ್ತಾರ. ಶಾರ್ಟ್ ಮೂವಿ ಏನ್ರ ಮಾಡಾತಿರ್ಬೇಕ. ಬಟ್ ಅವ್ರು ನೋಡಿದ್ರೆ ಯಾರು ಶಾರ್ಟ್ ಮೂವಿ ಅಂತ ಅನ್ಸವತ್ ನಂಗ. ಹೌದೇನ? ಓಕೆ. ಸ್ವಚ್ಛ ಆದ್ನಿ ಇಷ್ಟೊತ್ತನ ಫಿಲ್ಟರ್ ಗಿಲ್ಟರ್ ಹಾಕಿವ? ಮೊದ್ಲ ನಾ ಕರ್ನಾಟಕದೇನೆ ಏನ್ ಹಚ್ಚಿದ್ರು ಕಳ್ಳಾಗ ಹಂಗಿಲ್ಲ ಅನ್ನೋದು ನಮಗ್ ಗೊತ್ತೈತಿ. ಅದೇ ನೀವ್ ಹೇಳೋದ್ ಬೇಕಾಗಿಲ್ಲ. ಇದು ಕಲರ್ ಎಲ್ಲಿ ಹೋಗಂಗಿಲ್ಲ. ಓಕೆ. ಇಲ್ಲೇನ್ ಶೂಟಿಂಗ್ ಮಾಡತ್ತಾರ ಅನ್ನೋದು ಗೊತ್ತಿಲ್ಲ. ಏನೋ ನಡೆದೈತಿ ಎದ್ರೊಳಗ. ಸಿಹಿ ನೀರ್ ಅಂದೇನ? ಎಂತ ಸಿಹಿ ನೀರು ಅನ್ನತಾನೆ ಅಂತೀವ. ಅಲ್ಲಿ ನೋಡ್ರಿ ಏನ್ ನಡ್ಸ್ಯಾರ ಗೊತ್ತಿಲ್ಲ. ಹಂಗಿಲ್ಲ ಅಂತಂದ್ರೆ ಬ್ಯಾಡ್ ಬಿಡು. ಹೋಗೋಣ. ಏನು ಬೇಡ, ಹೋಗಿ ಕೇಳ ಬರಂಬಾರ. ನೋಡ್ರಿ ಇಲ್ಲೇ ರಾಹುಲ ಮತ್ತು ಇವ್ರು ಇಬ್ರು ಅಲ್ಲಿ ಕೇಳಕ್ ಹೋಗ್ಯಾರ. ದೂರ ಐತಿ ಕ್ಯಾಮ್ರಾ, ಇಷ್ಟ ಝೂಮ್ ಆಕೈತಿ, ಕಾಣಂಗಿಲ್ಲ. ಏನು ಮಾತಾಡತ್ತಾರಂತ ಕೇಳ್ಸಂಗನೂ ಇಲ್ಲ. ನೋಡ್ರಿ ಹುಡುಗರು ಈಗ ಅಂಗನವಾಡಿ ಬಿಟ್ಟು ಹೊಂಟವು ಸ್ಕೂಲಿಂದ ಮನೆಗೆ.
ನಾವ್ ಅನ್ಕೊಂಡಿದ್ವಿ ಹೊಸ ಯೂಟ್ಯೂಬರ್ ಬಂದಾರೇನ ಅಂತೇಳಿ. ಆಕ್ಚುಲಿ ಅವ್ರ ಮದ್ವಿದ ಏನೋ ಶೂಟ್ ಮಾಡಾಕತ್ತಾರ, ಸೇವ್ ದ ಡೇಟ್ ಅಂತೇಳಿ. ಸೊ ನೋಡ್ರಿಪ್ಪ, ನೋಡ್ರಿ ನಲ್ಲಿ ಮ್ಯಾಲ ನಿಂತು ಶ್ವೇತಾ ಅವ್ರು ಶೂಟ್ ಮಾಡತ್ತಾರ, ನಾವಿಲ್ಲಿ ಕೆಳಗಡೆಯಿಂದ ಶೂಟ್ ಮಾಡ್ಕೊಂತ ಬರಾಕತ್ತೇವೆ. ನಮಸ್ಕಾರ ನಮಸ್ಕಾರ. ಅದ ಮದ್ವಿದ ವಿಡಿಯೋ ಮಾಡಾಕತ್ತಾರ ಅವ್ರು. ಹಾಯ್ ಸೋನಾ. ಟೈಮ್ ನೋಡ್ರಿ 4 ಗಂಟೆಗೆ ಇನ್ನು 20 ನಿಮಿಷ ಕಡಿಮೆ ಐತಿ. ಈಗ ಇವ್ರು ಊಟ ಮಾಡಕತ್ತಾರ, ಯಾಕಂದ್ರೆ ಕೆಲಸ ಮಾಡತ್ತಿದ್ರು ಅಂತ ಲೇಟ್ ಭಾಳ ಆತ. ನಮ್ಮ ಸ್ಪರ್ಶಾಗಿ ಇವತ್ತು ನಿದ್ದೆ ಬಂದಿಲ್ಲ, ಯಾಕಂದ್ರೆ ಇವತ್ತು ಲೇಟ್ ಆಗ್ಯದಲ್ಲ. ಆಕಿನು ತಿನ್ನಸ್ರಿ ತಿಂತೈತಾನ. ಊಟ ಅಂದ್ರೆ ಬೇಡ, ಊಟ ಅಂದ್ರೆ ಬೇಡಕ್ಕೆ. ಊಟ ಮಾಡ್ರಿ ಟೈಮ್. ನಂದು ಆತ. ಇನ್ನ ಬ್ಲಾಗ್ ಎಡಿಟ್ ಮಾಡಿಲ್ಲ ನೀವು? ಏನು ಮಾಡಿರೋ? ಲಘು ಮಾಡಿ ನೋಡಿ 4 ಗಂಟೆ ಆತ. ಒಂದು ಹಚ್ಚಿ ಬಂದ್ ನೋಡ್ರಿ. ಇಲ್ಲ, ಫೋನ್ ಬಂದ್ರೆ ಎಬ್ಸ ಕೊಡಂಗಿಲ್ಲಕ್ಕೆ, ತಾನ ಓಡ್ ಹೋಗಿ ಎಬ್ಸ್ತಾಳ. ಮತ್ ನೀವೇನ್ ಹೇಳ್ತಾರಲ್ಲ ತಾನು ಹೇಳ್ತೈತಿ. ಮಮ್ಮಿ ಅಪ್ಪ ಮ್ಯಾಲೆ ಕುಂತಾರ, ಮಮ್ಮಿ ಎಲ್ಲ ತಿಳಂಗಿಲ್ಲ, ಅಷ್ಟ ಭಾಳ ಫಾಸ್ಟ್ ಮಾತಾಡ್ತೈತಿ. ನೋಡ್ರಿ ಕಿಚನ್ ಒಳಗೆ ಬಂದು ಕೂತು ನಾನು ಎಡಿಟಿಂಗ್ ಮಾಡತ್ತೀನಿ. ಯಾಕಂದ್ರೆ ಅಲ್ಲಿ ನಾ ಎಲ್ಲಿ ಎಡಿಟ್ ಮಾಡ್ತೇನೆ ಅಲ್ಲಿ ಫ್ಯಾನ್ ಇಲ್ಲ. ಸೊ ಅಲ್ಲಿ ಫ್ಯಾನ್ ಹಚ್ಕೊಂಡೇನಿ. ಇದು ನಮ್ಮ ಸ್ಪರ್ಶ ಅವ್ರಿಗೆ ಮೊಬೈಲ್ ಕೊಟ್ಕೊಂಡ್ರಿ ಶನಿ. ನೋಡ್ರಿ ಹುಡುಗರ್ನ ನಾವ ಕೆಡಿಸ್ತೇವೆ, ಮೊಬೈಲ್ ಕೊಟ್ಟು. ಯಾಕಂದ್ರೆ ನಮ್ಮ ಕೆಲ್ಸ ಇರ್ತೈತೆ ಅಂದ್ಕೊಂಡು ನಾವ್ ಏನ್ ಮಾಡ್ತೇವ್ರಿ ಶ್ವೇತಾರ, ಹುಡುಗರ್ಗೆ ಫೋನ್ ಕೊಟ್ಟು ಕುಂಡ್ರಿಸ್ಬಿಡ್ತೇವೆ. ಆಮೇಲೆ ಏನಂತೇವಿ, ಈ ಹಾಳಾದ ಮೊಬೈಲ್ ಬಂದ ಹುಡುಗರು ಕೆಟ್ಟವು ಅಂತಂತೇವೆ. ನಮ್ ತಪ್ಪ, ಮೊದಲು ನಾವು ಸುಧಾರಿಸ್ಬೇಕು. ಮೊಬೈಲ್ ಬಿಟ್ಟು ಹುಡುಗರ ಜೋಡಿ ಟೈಮ್ ತೆಗಿಬೇಕು. ಇಲ್ಲಾಂದ್ರೆ ಹುಡುಗರ ಕೈ ಮೊಬೈಲ್ ಕೊಟ್ಟು ನಮ್ ಕೆಲಸ ಮಾಡ್ಕೊಂಡ್ ಕೂತ್ ಬಿಡ್ತೇವೆ. ಅವ್ರ ಜೊತೆ ಟೈಮ್ ತೆಗಿ ಅಂತ ಹೇಳ್ತಾರ ಅವ್ರ. ನಮಗ್ ಅವ್ರ ಜೊತೆ ಟೈಮ್ ತೆಗಿಯಕ್ ಟೈಮ್ ಸಿಗೋಲ್ತ. ಮೊಬೈಲ್ ಕೊಟ್ಕೊಂಡ್ರೆ ಸರಿಯಾಗಿ. ಥ್ಯಾಂಕ್ ಯು ಶ್ವೇತಾ ಅವ್ರು. ಸ್ವಲ್ಪ ಚಾ ತಂದಿದ್ದಕ್ಕೆ ಸ್ವಲ್ಪ ತೆನ್ನು ಸತ್ತಿತ್ತು, ಅದಕ್ಕೆ ತರಿಸಿದ್ನಿ. ಎಲ್ಲ ಆತ ಬಾಂಡೆ ತೊಳೆದ ಎಲ್ಲ ಮುಗಿಸ್ಬನ್ನಿ. ಅದ್ ನೀರಿಲ್ಲ ಅಂತ ಹೇಳಿ ಡಬ್ಬ ಹಾಕ್ತಂದೇನೆ, ಆಮೇಲೆ ಡಬ್ಬ ಹಾಕ್ತೇನೆ. ಅದು ಬ್ಲಾಗ್ ಎಡಿಟ್ ಮಾಡ್ರಿ ಪಟ. ಹೌದ್ರಿ. ಆಮೇಲೆ ಮುಂದೆ ನೋಡೋಣಂತ. ಏನ್ರಿ ಕೊಟ್ಟಕ್ಕಾರ, ಏನ್ ಕೊಟ್ಟಕ್ ಕುಂತೀರಿ? ಬೆಳ್ಳುಳ್ಳಿ ಕಬಾಬ್ ಅಲ್ರಿ ಶ್ವೇತವ್ರ. ಕೊಟಾನಿ ಇದ್ದು ಮತ್ತು ನೀವು ಬಸನ್ ಕಟ್ಟಿ ಮೇಲೆ ಕೊಡ್ತೀರ ಅಂದ್ರೆ ಏನ್ ಮಾಡ್ಬೇಕ? ಬೆಳ್ಳುಳ್ಳಿ ಉಪ್ಪಿಟ್ಟು ತಿಂತಾ ಇದ್ರೆ ಬೇಡ ಬೇಡ ಕಾಂಕ್ರೀಟು ಅನ್ಬೇಕ. ಇಲ್ಲ ಚಲೋ ಆಕೈತದ. ಸಣ್ಣ ಹುಡುಗರ್ಗದ ಸ್ಪರ್ಶಾಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಉಪ್ಪಿಟ್ಟು ಮಾಡಿರ್ತೇನೆ. 2 ಮೆಣಸಿನ್ಕಾಯಿ ಹಾಕಿ. ಒಟ್ಟು ಅಕ್ಕಿಗೂ ಖಾರ ತಿನ್ನೋದನ್ನ ಕಲಿಸ್ಬಿಡು. ಸ್ವಲ್ಪ ಆದ್ರೆ ತಿನ್ನಂಗಿಲ್ಲ. ಈ ಶರ್ಟ್ ಕಲರ್ ನಿಂಗೆ ಭಾಳ ಚಂದ ಕಾಣ್ತತ್. ದಿವ್ಸ ಐತ್ ನಾಕೋ ಗಬ್ಬನ ಆರಾಮಟ ಐತ್ ನಾಕೋ. ನೋಡ್ರಿ ನಮ್ಮ ಮಮ್ಮಿ ಮೆಣಸಿನ್ಕಾಯಿ ಹುರಿದಾರ ಇವತ್ತ, ಎಣ್ಣೆ ಹಾಕಿ. ನಮ್ಮ ಅಣ್ಣ ಮತ್ತು ನಮ್ಮ ಮಮ್ಮಿ ಕೆಮ್ಮಿಂಗ್. ಹಾ ಮಮ್ಮಿ ಎಲ್ಲಿ ಹುರಿದ ಇವತ್ನ? ಮತ್ತೇನ್ ಮಾಡೋದು? ಮಳೆಗಾಲದಾಗ ಅಷ್ಟೇ ಎಣ್ಣೆ ಬಿಸಿ ಮಾಡಿ ಹಾಕುದು ಅಷ್ಟೇ. ಓಕೆ ಎಣ್ಣೆ ಬಿಸಿ ಮಾಡಿ. ಎಣ್ಣೆ ಬಿಸಿ ಇಲ್ಲ ಅದ ಕೈಯಾಗ ಅಷ್ಟು ಚಂದ ಹಿಡ್ದಿ ತಣ್ಣಗಾದ್ಮೇಲೆ ಹಾಕುದು. ಆರಿಸಿ ತಣ್ಣಗಾದ್ಮೇಲೆ ಹಾಕುವುದು. ಓಕೆ. ಯಾರಿವನು ಡ್ರೀಮ್ ಬಾಯ್ ಹಾಯ್ ಸೇ ಹಾಯ್. ಯಾರಿವನು ಈ ಮನ್ಮಥನು? ಸೋನು ಹಾಯ್. ಏನತ್ರಿ ಸೋನು ಅಂತಂದ್ರ ಮುಂದ ಇಲ್ಲಪ್ಪ, ಅದ್ಯಾಕೆ ಬರ್ತೈತಿ ನಮ್ಮ ಬಾಯಾಗ. ನೋಡ್ರಿ ಈಗ ನಮ್ಮ ಸ್ಪರ್ಶ ಅಂತೂ ಫುಲ್ 3/4 ರೆಡ್ ಟೀ ಶರ್ಟ್, ರೆಡ್ ಕ್ಯಾಪ್, ಬ್ಲೂ ಕಲರ್ ಬಾಲ್, ಯೆಲ್ಲೋ ಕಲರ್ ಏನಿದೆ ಜೋಕಾಲಿ ಹಿಡ್ಕೊಂಡು ಕೂತಾಳ. ನಿಂಗೊಂದು ಮಜಾ ತೋರಿಸ್ಲಿ. ಇಲ್ಲ ಕ್ಯಾಪ್, ಪ್ಯಾಂಟ್ ಸೇಮ್ ರೆಡ್ ಕಲರ್ ಐತಿ. ಕ್ಯಾಪ್ ಒಂದ ಹಸಿರು ಐತಿ, ಇದು ಪ್ಯಾಂಟ್ ಬ್ಲೂ ಐತಿ. ಬರ್ರಿ ಇತ್ಲ ಆಕಿನೂ ಕ್ಯಾಪ್ ಹಾಕೊಂಡ್ ಕೂತಾಳ. ಹಾ ಚಂದ ಕಾಣತ್ತೆ. ಬರ್ರಿ ಹೊರಗೆ ಹೋಗುನು. ನಾನಂತರೂ ರೆಡಿ ಆಗೇನಿ, ನೀವ್ ಅಷ್ಟೀಗ ರೆಡಿ ಆಗ್ರಿ. ಪ್ಯಾಂಟ್ ಏನಿರಂಗಿಲ್ರಿ, ಓಕೆ ಬನ್ನಿ ಬೇಗ. ಓಕೆ ಏನ್ ಬೇಕು? ಓಕೆ ಈಕಿಗೂ ಓಕೆ ಸ್ಪರ್ಶ. ಓಕೆ ಮಾಡ. ಓಕೆ ಸ್ಪರ್ಶ.
ಓಕೆ ಮಾಡ್ರಕಿ ಪಾಪ ಓಕೆ ಮಾಡ್ತೀನಿ ನೋಡ್ರಿ. ನಾವು ಬೇಸಿಗೆ ಬಂದ್ವಿ, ಮೀಟಿಂಗ್ ಎಲ್ಲ ಮುಗೀತ್ ನಮ್ದ. ನಮ್ ಸ್ಪರ್ಶ ಲಿಫ್ಟ್ ನಾಗ ಆಟ ಆಡೋದೈತಿ. ಅದ್ರ ಸಲುವಾಗಿ 4th ಫ್ಲೋರ್ ಮಟ್ಟ ಹತ್ತಿ ಬಂದೇವ್. ಬರ್ರಿ. ಏನ್ ಸಿಕ್ತವ ಇಷ್ಟ ಬಂದ ಸ್ಪರ್ಶ ನಿನಗ? ನೆಟ್ ಹೋಗೋ ನೆಟ್ ಲಿಫ್ಟ್ ಇಲ್ಲೇ ಐತ್ ಬರ್ರಿ. ಚಿನ್ನ ನೋಡ ಲಿಫ್ಟ್ ನೋಡ. ಗಾಡಿ ಬಿದ್ದಂಗ ಆಕೈತಲ್ಲ ಆಕೆಗೆ. ಚಿನ್ನು ಯಾಕ ಎಷ್ಟ್ಲಿಗೂ ಬಂದ್ ಫಸ್ಟ್ ಫ್ಲೋರ್? ಹಾ ಫಸ್ಟ್ ಫ್ಲೋರ್. ನಾವು 0ಕ್ಕೆ ಹೋಗ್ಬೇಕ. ನಾವು 0ಕ್ಕೆ ಹೋಗ್ಬೇಕಲ್ಲ. ನಾನು ಫಸ್ಟ್ ಫ್ಲೋರ್ ಯಾಕೆ ಬಂತಂತ ವಿಚಾರ ಮಾಡತ್ತೇನೆ. ಏಕೋ ನೆಟ್ರಿ ಹೋಗೋಣ. ನೋಡ್ರಿ ಈಗ BSc ಬಂದಿದ್ದ ಕೆಲಸ ಅಂತೂ ಆತ. ಆಮೇಲೆ ಶತಾರ ನಮ್ ಸ್ಪರ್ಶಂದ ಆಟ ಆಡೋನು ಆತ. ಸ್ಪರ್ಶ ಖುಷ ಖುಷ ನಡ್ರಿಪ್ಪ ಹೋಗೋಣಂತ. ನೋಡ್ರಿ ಇಲ್ಲಿ ಯಾವುದೋ ಒಂದು ಮೂವಿ ಶೂಟಿಂಗ್ ನಡೆದೈತಿ. ಯಾವ ಮೂವಿ ಶೂಟಿಂಗ್ ಅಂತ ನಂಗಂತೂ ಗೊತ್ತಿಲ್ಲ. ನಡ್ರಿ ಹೋಗೋಣ. ನೋಡ್ರಿ ನಾವು BScಗೆ ಹೋಗಿ ವಾಪಸ್ ಸ್ಟ್ರೇಟ್ ಅವೇ ಎಲ್ಲಿ ಬಂದ್ರಿ ಶತಾರಿ? ಕ್ರೋಮಾಕ್ ಬಂದ್ರೆ ಟಾಟಾ ಕ್ರೋಮಾಕ್. ಯಾಕಂದ್ರೆ ಒಂದು ಆಡಿಸ್ಬೇಕಾಗಿತ್ತು ನನಗೆ. ಬಂದು ನೋಡೋಣ. ನನ್ನ ಬಜೆಟ್ನಾಗ ಇದ್ರೆ ತೊಗೊಂಡಿಲ್ಲ ಅಂದ್ರೆ ಇಲ್ಲ. ನಾ ಅನ್ಕೊಂಡಿದ್ದೆ ಅಶ್ವಥ್ ಅವ್ರೆ ಅಡಿಸ್ಕ 2,500-3 ಸಾವಿರ ರೂಪಾಯಿ ಇರ್ಬೇಕಂತ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ಲಾಸ್ಟ್ ಟೈಮ್ ಆಕಾಶ ನನ್ನ ಜೋಡಿ ತರಕ್ ಹೋಗಿದ್ನ. ಲಾಸ್ಟ್ ರೇಟ್ ಕೊಟ್ಟಂಗಿತ್ತು ನನಗೆ ಅದು ಅಡಿಸ್ಕ. ಹೌದು ಭಯಂಕರ ತುಟ್ಟಿಗಾವ ಅನ್ಕೂಡ್ಲೆ ನೆಕ್ಸ್ಟ್ ಟೈಮ್ ನೋಡೋಣ ಬರ್ರಿ ಅಂತ ಬಂದ್ವಿ ವಾಪಸ್. ಔಟ್ ಆಫ್ ಬಜೆಟ್, ಪೂರಾ ಔಟ್ ಆಫ್ ಬಜೆಟ್. ನೆಟ್ ಹೋಗೋಣ. ನೆಟ್ರಿ ಹೆಂಗಾರ ಮ್ಯಾನೇಜ್ ಮಾಡ್ತೇನೆ ನೀನು. ನೋಡ್ರಿ ಇವ್ರದ ಕೋಮ್ ಕಳ್ದಿತ್ತು, ಹಂಗಾಗಿ ಒಂದು ಕೋಮನ್ನ ಕೊಡ್ಸಿದ್ನಿ. ನೋಡ್ರಿ ಈಗ ಹಣ್ಣು ಅಷ್ಟು ತೊಗೊಂಡು ಹೋಗ್ಬೇಕಾ, ಬಾಳೆಹಣ್ಣ ಆ್ಯಪಲ್ಲ ತೊಗೊಂಡು ಹೋಗೋಣ ಅಂತ. ಹತ್ತತ್ರಿ ಏನ್ರಿ ಶ್ವೇತಾವ್ರ ಹಣ್ಣಿನ ವ್ಯಾಪಾರ ಮಾಡತ್ತಾರೇನ? ಹಣ್ಣು ತೊಗೊಂಡ್ವಿ. ಬಾಳೆಹಣ್ಣು ಅದಾವೇನು ಅಂಟಿ ಕಡೆ? ಅಂಟಿ ಬಾಳೆಹಣ್ಣು ಇಲ್ರಿ? ಹೌದ್ರಿ. ನೋಡ್ರಿ ನಮ್ಮ ಸ್ಪರ್ಶನ್ ಕರ್ಕೊಂಡು ಆಟ ಆಡ್ಕೋತ ಕೂತೇವ್ ನಾವು. ಪಜಲ್ಸ್ ತಗೊಂಡ ನೋಡ್ರಿ ಇಲ್ಲಿ ಫ್ಲವರ್ ತಗೋ. ಪಜಲ್ಸ್ ತಗೊಂಡು ಆಟ ಆಡಕತ್ತೀವಿ. ಪಾಪಕ್ಕೆ ಆಡೋ ಮುಂದಕ್ಕಿನ ಕಾರ್ ತಗೊಂಡು ನನ್ನ ಹೆಂಡತಿ ನೋಡ್ಲ ಒಂದ್ ಸ್ವಲ್ಪ ಮುಟ್ಟಿಸ್ಕೊಡ್ವಲ್ಲ. ನೋಡ್ರಿ ಸ್ಪರ್ಶ ಬರ್ತಡೇ ವಿಶಸ್ ಸೂಪರ್. ಸ್ಪರ್ಶ ವಾಯ್ಸ್ ಆಲ್ಸೋ ಸೂಪರ್ ಅಂತ ಹೇಳ್ಯಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅನ್ನಪ್ಪಿ ಅವರಿಗೆ. ಅಲ್ಲಿ ಹೊಳ್ಳನ್ನ ಆಟ ಆಡೀಗ. ಆಮೇಲೆ ಎಂಡ್ ಮಾಡೋಣಂತ. ಅಕ್ಕ ಅಣ್ಣ ನಂದು March 6 ಬರ್ತಡೇ ಇದೆ. ಅವತ್ತಿನ ದಿನ ವಿಶ್ ಮಾಡಿ ಪ್ಲೀಸ್ ಅಂತ ಹೇಳ್ಯಾರ. ವಿಶ್ ಯು ಹ್ಯಾಪಿ ಬರ್ತಡೇ ರೀ ಇನ್ ಅಡ್ವಾನ್ಸ್. ಯಾಕಂದ್ರೆ ಮತ್ತೆ ಅವತ್ತಿನ ದಿನ ನಮ್ಗೆ ನೆನಪಾಗ್ಲಿಲ್ಲ ಅಂದ್ರೆ ಹಂಗ ಉಳಿದ್ ಬಿಡ್ತಿತ್ತದ. ಅದಕ್ಕೆ ಇವತ್ತು ನಿಮಗೆ ವಿಶ್ ಮಾಡತ್ತೇವಿ. ಅವತ್ ಮತ್ತೆ ನೆನಪಿಗೆ ಬಂದ್ರೆ ಮತ್ತೆ ಮೆಸೇಜ್ ಮಾಡ್ತೇವಿ. ಇಲ್ಲ 2 ದಿವಸ ಮೊದ್ಲು ಮತ್ತೊಂದ್ಸಲ ಕಮೆಂಟ್ ಹಾಕ್ರಿ. ಮತ್ ವಿಶ್ ಮಾಡ್ತೇವೆ ಅಂತ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರ ಹೆಸರೇನು? ಕಾವ್ಯ ಪೂಜಾರ್ ಅವರಿಗೆ ನಿಮ್ಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ ಕನಸುಗಳೆಲ್ಲ ಆದಷ್ಟು ಬೇಗ ಈಡೇರ್ಲಿ ಅಂತೇಳಿ ಆ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಾವು. ರಂಜಿತ್ ಕುಂಬಾರ್ ಅವ್ರು ಕೇಳ್ಯಾರ, ಒಂದು ಟಾಸ್ಕ್ ಇಬ್ರು ದೂರ ಕುಂತ ನಿಮ್ಮ ಇಷ್ಟವಾದ ತಿಂಡಿ ಕಲರ್ ಹೆಸರು ಬರೆದು ಕೇಳಿ ಅಂತ ಹಾಕ್ಯಾರ ಅವ್ರು. ಅಂದ್ರೆ ಹೆಂಗ ಒಂದ್ ಕಲರ್ಗಳನ್ನ ನಾವು ಒಂದ್ ಕಡೆ ಬರ್ಕೊಳ್ಳುದ. ನಮ್ಗೆ ಇಷ್ಟವಾಗಿದ್ದ ಕಲರ್, ಇಷ್ಟವಾಗಿದ್ದ ತಿಂಡಿ, ಇಷ್ಟವಾಗಿದ್ದ ಪ್ಲೇಸ್, ಡ್ರೀಮ್ ಪ್ಲೇಸ್, ಹಿಂಗ ಎಲ್ಲ ಒಂದು ಬುಕ್ ಒಳಗೆ ನಿನಗೆ ಇಷ್ಟ ಆಗಿದ್ದ, ನನಗೆ ಇಷ್ಟ ಆಗಿದ್ದ, ಅಪ್ಪಿ ಬಾಪ್ ನಿನಗೆ ಇಷ್ಟ ಆಗಿದ್ದ, ನನಗೆ ಇಷ್ಟ ಆಗಿದ್ದ ಬರ್ಕೊಳ್ಳುದ. ಆಮೇಲೆ ನಾನ್ ಹಿಂಗ ಕ್ವಶನ್ಸ್ಗಳನ್ನ ಅಷ್ಟ ಬರ್ದ್ ಕೊಟ್ಟಿರ್ತೀನಿ, ನೀ ನಂಗೆ ಕ್ವಶನ್ಸ್ಗಳನ್ನ ಅಷ್ಟ ಬರ್ದ್ ಕೊಡುದ. ಆಮೇಲೆ ಓದುದದ್ನ ಈಗ ನಿಂದ ನಾ ಹೇಳ್ತೇನೆ ನಿನಗೆ ಇಷ್ಟವಾಗಿರೋ ತಿಂಡಿ ಯಾವ್ದಪ್ಪ ಅಂದ್ರ ನಾ ಹೇಳ್ತೇನೆ ಸಮೋಸ ಅಂತ ಹೇಳ್ತೇನೆ. ಬಟ್ ನೀ ಏನ್ ಬರ್ದಿರ್ತಿ ಅದ್ರೊಳಗ? ನನಗೆ ಇಷ್ಟ ಆಗಿದ್ದು ಚಿಕನ್ ಅಂತ ಬರ್ದಿರ್ತಾರ. ಅಲ್ಲಿಗೆ ನಂದ ರಾಂಗ್ ಆನ್ಸರ್ ಆತ. ಹಿಂಗ ಮಾಡೋಣ್ರಿ. ಈಕಿದ್ ಫೇವ್ರೇಟ್ ಸ್ವೀಟ್ ಅಂದ್ರ ಗುಲಾಬ್ ಜಾಮೂನ್, ಈಕಿಗ್ ದೋಸಾ ಸೇರ್ತೈತಿ. ಹಂಗ ಒಟ್ಟ ಹಂಗ ಕ್ವಶನ್ ಆನ್ಸರ್ ಅದೊಂದು ಡಿಫ್ರೆಂಟ್. ಫೆಬ್ರವರಿ 1 ಕೊಟ್ಟಿ ಹಂಗ. ಅಣ್ಣ ನಿಮ್ಮ ಧ್ವನಿ ಖಡಕ್ ಇದೆ, ಶ್ವೇತಾ ಅವರ ಧ್ವನಿ ಸಾಫ್ಟ್ ಇದೆ ಅಂತ ಕೆಲವೊಬ್ರ. ಧ್ವನಿ ಬಹಳ ಖಡಕ್ ಐತಿ.
ಖಡಕ್ ಖದರ್. ಎಲ್ಲರಿಗೂ ನೀವು ಕುಕಿಂಗ್ ಚಾನಲ್ ಅದ ಆಂಕರಿಂಗ್ ಮಾಡಿದ ಭಾಳ ಇಷ್ಟ ಆಗೈತಿ. ಆದ್ರೂ ಪವನ್ ಬ್ರೋ ನೀವು ನಡೆಸಿ ಕೊಟ್ಟಿರೋ ಕೈತುತ್ತು ನಿನ್ನೆ ಎಪಿಸೋಡ್ ಸೂಪರ್ ಆಗಿತ್ತು, ಫುಲ್ ಕಾಮಿಡಿ ಎಂಜಾಯ್ ಮಾಡಿದೆ, ಸ್ವಲ್ಪನೂ ಬೋರ್ ಅನಿಸ್ಲಿಲ್ಲ ಅಂತ. ಕರೆನ ರೀ ಇವ್ರಿಗೆ ಮಾಡಂತ ಹೇಳತ್ತೆ ನಾನು, ಯಾಕಂದ್ರೆ ನನಗೆ ಅಷ್ಟು ಹಿಂಗೆ ಬಂದವ್ರ ಜೊತೆ ನನಗೆ ಒಮ್ಮೆ ಹಂಗೆ ಮಾತಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ನಾ ಸ್ವಲ್ಪ ಭಾಳ ಟೈಮ್ ತೊಗೋತೇನೆ, ಕ್ಯಾಮ್ರಾ ಹಿಂದೆ ಮಾತಾಡ್ತೇನೆ, ಬಟ್ ಕ್ಯಾಮ್ರಾ ಮುಂದೆ ನನಗೆ ಮಾತಾಡೋಕೆ ಆಗಂಗಿಲ್ಲ. ಬರೀ ಓಳು ಹೌದೌದು. ಸ್ಪರ್ಶ ವಿಶ್ ಮಾಡೋದು ತುಂಬ ಇಷ್ಟ ಆಯಿತು ಅಕ್ಕ ಅಣ್ಣ, ಥ್ಯಾಂಕ್ ಯು, ವೆಲ್ಕಮ್. ಎಲ್ಲ ಯಾರ್ಯಾರು ಬರ್ತಡೇ ಆಚರಿಸ್ಕೊಳತ್ತೀರಿ ಎಲ್ಲರಿಗೂ ಹ್ಯಾಪಿ ಬರ್ಡೇ. ಅಲ್ಲಿ ಒಳ್ಳಣ್ಣ ಕೇಕ್ ಕೊಡ್ರಿ ನಂಗೂ. ಓಕೆ, ನಾನು ಹೇಳಿದ್ದೆ ಇದ್ರೊಳಗೆ ಬೆಳಗಾವಿ ಚಿಟ್ಟೆಗೆ ಮೆಸೇಜ್ ಮಾಡ್ರಿ ಅಂತೇಳಿ. ಸೊ ರಿಕ್ವೆಸ್ಟ್ ತೆಗೆದು ನೋಡತ್ತೀನಿ, ಇನ್ನು ಮಟ್ಟ ಯಾವುದೂ ಇಲ್ಲೇ ಮೆಸೇಜ್ಗಳು ಬಂದಿಲ್ಲ. ಸೊ ಬಡ ಬಡ ಯಾರು ಬರ್ಡೇ ಐತಿ ಎಲ್ಲ ವಿಶ್ ಮಾಡ್ರಿ. ಸೊ ಯಾರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳತ್ರಿ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ದೆಲ್ಲ ವೆಡ್ಡಿಂಗ್ ಆನಿವರ್ಸರಿ ಐತಿ ಅವ್ರಿಗೆಲ್ಲ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಆಮೇಲೆ ನಿನ್ನೆ ಒಂದು ಹೆಸರು ಸಜೆಸ್ಟ್ ಮಾಡಿದ್ವಲ್ಲ ನಾವು, ನಿಮ್ಗೂ ಯಾರಿಗಾರ ಚಲೋ ಹೆಸರು ಇದ್ವು ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ರಿ ಅಂತ ಹೇಳಿದ್ವಿ. ಕೆಲವೊಬ್ರು ಒಂದಿಷ್ಟು ಹೆಸರುಗಳನ್ನ ಕಮೆಂಟ್ ಮಾಡ್ಯಾರ. ಸಾರ್ಥಕ್, ಸ್ನೇಹಿತ, ಸಮೃದ್ಧ, ಸನ್ಮಿತ್, ಮತ್ತೆಲ್ಲರೂ ಮ್ಯಾಕ್ಸಿಮಮ್ ಸಾನು ವರ್ಡನೆ ಯೂಸ್ ಮಾಡ್ಯಾರ. ಯಾಕಂದ್ರೆ ಸಾನ್ವಿದ್ಯ ಅನ್ನೋ ಒಂದು ಹೆಸರಿತ್ತಲ್ಲ, ಅದಕ್ಕೆ ಸಾನ ಯೂಸ್ ಮಾಡ್ಯಾರ. ಸೊ ಎಲ್ಲರೂ ನಮ್ ಟೇಸ್ಟ್ ಪ್ರಕಾರನ ಕಮೆಂಟ್ ಮಾಡ್ಯಾರ. ಎಲ್ಲ ಹೆಸರುಗಳು ಚಂದ ಅದಾವ. ಅಕ್ಕಾರ ನಿಮ್ಗೆ ಯಾವ್ದು ಹೆಸರು ಇಷ್ಟ ಆಗ್ತೈತಿ ಆ ಹೆಸರನ್ನ ನೀವು ಮಗುವಿಗೆ ಇಡ್ರಿ. ಅಡುಗೆ ಮನೆಯಲ್ಲಿ ಗಡಿಯಾರ ಪಕ್ಕ ಆಲೂವರ ಯಾಕೆ ನೇತು ಹಾಕಿದ್ದೀರಾ? ಕೆಳಗಡೆ ಅದ ಆಕ್ಚುಲಿ ನಾನ ಓದಿದ್ ಇವತ್ತು ಕಮೆಂಟ್ ಮಧ್ಯಾಹ್ನದ್ನ. ಅದ ನಮ್ಮ ಮಮ್ಮಿ ಎಲ್ಲಿ ಬೇಕಲ್ಲ ಗಿಡ ಬೆಳೆಸ್ತಾರ್ರಿ ಮನಿ ತುಂಬಾ. ಅವ್ರಿಗೆ ಗ್ರೀನ್ರಿ ಅಂದ್ರೆ ಭಯಂಕರ ಇಷ್ಟ. ಅವ್ರ ಗಿಡಗಳನ್ನ ಬೆಳೆಸೋದು ಹಿಂಗೆಲ್ಲ ಗಾರ್ಡನ್ ಟೈಪ್ ಮಾಡೋದು ಅಂದ್ರೆ ಅವ್ರಿಗೆ ಭಾಳ ಇಷ್ಟ. ಸೊ ಅವ್ರಿಗೆ ಅಡಿಗೆ ಮನ್ಯಾಗ ಸಹಿತ ಅವ್ರಿಗೆ ಗ್ರೀನ್ ಇರ್ಬೇಕನ್ನೋ ಒಂದು ಆಸೆ. ಅಲ್ಲೇ ಒಂದು ಪಾಟ್ ಇತ್ತು ಮೊದಲ, ಅದು ಹೆಲ್ಮೆಟ್ ಅದ ಉಲ್ಟಾ ಮಾಡಿ ಅದ್ರೊಳಗ ಏನೋ ಬೆಳೆಸಿದ್ರ ಅದ್ ಏನಾಯ್ತು ಗೊತ್ತಿಲ್ಲ, ಒಣಗ್ತ ಕಾಣಿಸ್ತೈತ ಅದ. ಅದಾದ್ಮೇಲೆ ನಮ್ಮ ಮಮ್ಮಿ ಏನ್ ಮಾಡಿದ್ರ ಅಲೋವೆರಾನ ಅಲ್ಲಿಗೆ ಹಾಕ್ಯಾರ. ಆಕ್ಚುಲಿ ಅದ್ ನೀರೊಳಗಿತ್ತ, ಆಮೇಲೆ ಅದ್ ನೀರೊಳಗಿಂದ ತೆಗದ ನೀರ್ ವಾಪಸ್ ಹಾಕಿಲ್ಲ. ಅದಕ್ಕಂದ್ರ ಒಂದು ಬಾಟ್ಲ್ ಹಾಕಿದ್ರ, ಅದಕ್ಕೆ ನೀರಿನ ಬಾಟ್ಲ್ ಹಾಕಿ ಜೋತ್ ಬಿಟ್ಟಿದ್ರ. ಅದನ್ನ ಆ ಬಾಟ್ಲ್ ತೆಗದಾರ ವಾಪಸ್ ಹಾಕಕ್ ಆಗಿರಾಕಿಲ್ಲ ಅವ್ರಿಗೆ, ಅದಕ್ಕೆ ಅದ್ ಹಂಗ ಉಳ್ಕೊಂಡೈತೆ ಅಲ್ಲೇ. ಅದು ಒಬ್ರ ಕಮೆಂಟ್ ಮಾಡ್ಯಾರ, ಪೂರ್ಣಿಮಾ ಅಂಗಡಿ ಅವ್ರ, ಮೇ ಬಿ ಅವ್ರ ರೀಸೆಂಟ್ ಆಗಿ ನಮ್ದು ಬ್ಲಾಗ್ ಯಾವ್ದು ನೋಡಿಲ್ಲ ಅನಿಸ್ತೈತಿ. ನಿಮ್ಮ ಕಿಚನ್ ಎಲ್ಲಿ ಮಾಡಿದ್ದೀರಾ? ಇದು ನಿಮ್ಮ ಅಣ್ಣ ವೈನಿ ರೂಮ್ ಅಲ್ವಾ ಪವನ್ ಅವ್ರೆ ಅಂತ ಕೇಳ್ಯಾರ. ಹೌದು, ಇದು ಅವ್ರದ್ದು ರೂಮ್. ನಾವು ಆ್ಯಕ್ಚುಲಿ ಮ್ಯಾಲೆ ಇದ್ವಿ, ನೀವು ಹಳೆ ವಿಡಿಯೋಸ್ ಎಲ್ಲ ನೋಡಿರ್ಬೋದು. ನಾವಿಲ್ಲೇ ಹಾಲ್ ದೊಡ್ಡದಿತ್ತ, ಖಾಲಿ ಇತ್ತು ಅಂದ್ಕೂಡಲೇ ನಾವು ಅರ್ಧ ಹಾಲನ್ನು ನಾವು ಕಿಚನ್ ಆಗಿ ಮಾಡಿಫೈ ಮಾಡಿದ್ವಿ. ಆಮೇಲೆ ಅವ್ರ ನಮಗೆ ಡಿಸ್ಟರ್ಬ್ ಆಗ್ತೈತೆ ಅಂತ ಹೇಳಿ ಅವ್ರ ಮ್ಯಾಲೆ ಹೋದ್ರೆ ನಾವು ಕೆಳಗೆ ಬಂದ್ವಿ. ಪೂರ್ತಿ ರೂಮ್ ಎಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ಅವ್ರ ಮ್ಯಾಲೆ ಹೋಗ್ಯಾರ, ನಾವು ಕೆಳಗೆ ಬಂದ್ವಿ. ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತ್ರಿ. ಹುಲಿ ಡ್ಯಾನ್ಸ್ ಸೂಪರ್. ಸ್ಪರ್ಶ ಹುಲಿ ಡ್ಯಾನ್ಸ್ ಮಾಡ್ಬೇಕು. ಹುಲಿ ಡ್ಯಾನ್ಸ್ ಆಕಿಗೀಗ ನಿದ್ದೆ ಬಂದೈತಿ, ಅದಕ್ಕೆ ಹಿಂಗೆ ಮಾಡಾತ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡಿದೆ ನಾನು. ಏನಿಲ್ಲ ನೋಡ್ರಿ, ಈಗ ಕಮೆಂಟ್ಸ್ಗಳಿಗೆ ಹಿಂಗೆ ಡೈಲಿ ಕುಂತ ಹಿಂಗ ರಿಪ್ಲೈ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡೇವಿ. ಯಾಕಂದ್ರೆ ನಿಮಗೂ ಎಲ್ಲ ಪ್ರತಿಕ್ರಿಯೆಗಳು ಕೊಡ್ಬೇಕನ್ನೋ ನಮ್ಮ ಆಸೆ. ಪೂರ್ತಿ ನನಗೆ ಕಮೆಂಟ್ ಒಳಗೆ ರಿಪ್ಲೈ ಕೊಡಕ್ ಆಗಂಗಿಲ್ಲ, ಇಷ್ಟೆಲ್ಲ ಬರದ. ಹಂಗಾಗಿ ಬ್ಲಾಗ್ ಒಳಗೆ ರಿಪ್ಲೈ ಕೊಟ್ವಿ ಅಂದ್ರೆ ನಿಮ್ಗೂ ಖುಷಿ ಇರ್ತೈತಿ ಅಂತ ಹೇಳಿ ಬ್ಲಾಗ್ ಒಳಗೆ ಸ್ವಲ್ಪ ಲಾಸ್ಟಿಗೆ ಎಂಡಿಗೆ ಕಮೆಂಟ್ಸ್ಗಳು ತಗೊಳತ್ತೇವಿ. ಪ್ರತಿಯೊಂದು ಕಮೆಂಟ್ ತಗೊಳಕ್ ಟ್ರೈ ಮಾಡತ್ತೇವಿ. ಹಾಯ್ ಹಲೋ ಸೂಪರ್ ಇಷ್ಟ ಬಿಟ್ಟ ಉಳ್ಕಿದ್ದೆಲ್ಲ ಡಿಫ್ರೆಂಟ್ ಆಗಿತ್ತ ಕ್ವಶನ್ಸ್ಗಳು ಇತ್ತಂದ್ರೆ ನಿಮ್ಗೆ 100% ಆನ್ಸರ್ ಮಾಡ್ತೀವಿ. ಪ್ರತಿಯೊಂದು ದಿನ ಪ್ರತಿಯೊಂದು ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಹೋಗ್ತಾವ ನಿಮಗ. ಆಮೇಲೆ Q&A ಒಳಗೆ ಯಾರಿಗೆ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ, ಬಡ ಕಮೆಂಟ್ ಮಾಡ್ರಿ ನಿಮ್ಮ ಕ್ವಶನ್ಸ್ ಅನ್ನ, ಡೈಲಿ ಬ್ಲಾಗಿಗೆ ರಿಪ್ಲೈ ಮಾಡ್ತೇವೆ ಅಂತ. ಓಕೆ, ಇವತ್ತಿನ ಬ್ಲಾಗ್ ಅಂತ ನೋಡಿದ್ರೆ ನೀವು ನಾವೇನೇನೆಲ್ಲ ಮಾಡಿದ್ವಿ ಅಂತ ಹೇಳಿ. BSc ಹೋಗಿ ಬಂದ್ವಿ, ಆಮೇಲೆ ನಮ್ಮ ಮಮ್ಮಿಗೆ ಬಿಟ್ಟು ಬಂದ್ವಿ. ಯಾಕೆ ನೋಡು ಮಾತಾಡ್ ಬಂದು ಏನು ಸಪ್ಲಾಗತ್ತ. ನಮ್ಮ ಮಮ್ಮಿಗೆ ಬಸ್ ಸ್ಟ್ಯಾಂಡ್ ವರ್ಗೂ ಬಿಟ್ಟು ಬಂದ್ವಿ. ಅವರು 6 ಗಂಟೆಗೆ ಇಲ್ಲಿಂದ ಡೈರೆಕ್ಟ್ ಬಸ್ ಇತ್ತು. 6 ಗಂಟೆಗೆ ಇದ್ರೆ ಅವ್ರು ಕರೆಕ್ಟ್ 10 ಗಂಟೆ ಅಂದ್ರೆ ಊರೊಳಗಿದ್ರೆ ಆರಾಮ್ ಹೋಗಿ ಮುಟ್ಟಿದ್ರೆ ಗದ್ಲು ಇರಲಿಲ್ಲ. ಯಾಕಂದ್ರೆ ಬೆಳಗ್ಗೆ ಹೊತ್ತ ಗದ್ಲು ಇರಂಗಿಲ್ಲ, ಮತ್ತು ಬಸ್ ಫ್ರೀ ಇರ್ತೈತೆ ಅಂತ ಹೇಳಿ ಬೆಳಗ್ಗೆ ಲಘು ಬಿಟ್ವಿ.
ಮತ್ತು ಮಧ್ಯಾಹ್ನ ಅಂದ್ರೆ 3 ಗಂಟೆಗೆ ಆಕಿತ್ತು ಹೌದು ಬಸ್. 3 ಗಂಟೆ ಬಿಟ್ರೆ 5:30 ಬಿಟ್ರೆ 6:30 ಒಬ್ಬರ ಹೋಗ್ತಾರ ಲೇಟ್ ಭಾಳ ಆಕೈತೆ ಅಂತ ಹೇಳಿ ಬೆಳಿಗ್ಗೆ ಬಸ್ಸಿಗೆ ಹತ್ತಿಸ್ಬಿಟ್ವಿ. ಮಧ್ಯಾಹ್ನ ಅಂದ್ರೆ ಬಿಸಿಲು ಆಕೈತಿ, ತ್ರಾಸ ಆಕೈತಿ ಜರ್ನಿ ಮಾಡಕ್ಕೆ. ಅಂದ ಕೂಡಲೇ ಲಘು ಬಿಟ್ಟು ಬಂದ್ವಿ. ಅಲ್ಲಿ ಹೊರಗೆ ಅದೇನು ಬುಲೆಟ್ಗೆ ಏನೇನು ಅಂದ್ರೆ ಇದು ಬುಲೆಟ್ ಗಾಡಿಗೆ ಶಿಸ್ತು ಸೌಂಡ್ ಬರೋ ಹಂಗೇನೋ ಹಾಕಿ ತಿರ್ಗಾಡ್ಸತ್ತಾರ ಹುಡುಗರು. ಹೌದಾ? ನಾ ಏನಾತನ ಅಂತೇಳಿ ನೋಡಕ್ ಹೋದ್ನಿ, ಮತ್ತು ಅದು ಸೌಂಡಿಗೆ ಹೆದರಿ ನಾಯಿ ಒದರುತ್ತೆ. ಹೌದೇನಾ? ಇವತ್ತಿನ ಬ್ಲಾಗ್ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮ್ಗೆ? ಇವತ್ತಿನ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂತೇನೆ ನಾನು. ಇಲ್ಲ ಅಂತಲೂ ಅನ್ಕೋತೀನಿ, ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ ಇವತ್ತು ಸ್ವಲ್ಪ ಡೇ ಬೋರಿಂಗ್ ಹೋಗ್ಬೋದು ಅಂತೇಳಿ. ಯಾಕಂದ್ರೆ ನಮಗೂ ಗುರ್ತಿರ್ತೈತಿ ಇವತ್ತು ಕೆಲಸ ಅದಾವ ಅಂತೇಳಿ. ಸೊ ಅದಕ್ಕೆ ಹೇಳಿದ್ನಿ ಲಾಸ್ಟ್ ಬ್ಲಾಗ್ನಾಗ ಸಹಿತ ಯಾರು ಎಡಿಟರ್ ಇದ್ರ ಮೆಸೇಜ್ ಮಾಡ್ರಿ ಅಂತೇಳಿ. ಸೊ ಇನ್ನೂ ಕೂಡ ಮೆಸೇಜ್ ಮಾಡ್ಬೋದು ನೀವು ಯಾರು ಎಡಿಟರ್ ಇದ್ರ. ಹೆಂಗನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್? ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತು ನಾಳೆ ಹೊಸ ವ್ಲಾಗ್ಗಳಿಗೆ ಸಿಗೋಣಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಲವ್ ಯು ಹೇಳ್ತಾ ಲವ್ ಯು ಅನ್ನ. ಬಾಯ್ ಬಾಯ್. ಗುಡ್ ನೈಟ್. ಹತೆ 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 ನಾ ಮಾಡ್ತೀನಿ ಹತೆ ಮಾಡಿ ಬಾ. ಹತೆ ಬ್ಯಾಡ್ ಬಿಡ್ರಿ ಮತ್ತೆ ಲಂಚಿ ಹಿಂಗೆ ಡಬಕ್ ಹತೆ. ನನಗರ ಮನ್ಯಾಗ ಕುಂತು ಕೆಲಸ ಮಾಡಿ ಬೋರ್ ಆಗ್ಬಿಟ್ಟೈತಿ. ಇವ್ರ ಅಪ್ಪಗಾರ ಸ್ವಲ್ಪ ಹೊರ ಕರ್ಕೊಂಡು ಹೋಗ್ರಿ, ಅಡ್ಡಾಡಿ ಬರೋನು, ಏನ್ರ ತಿಂದು ಬರೋನು ಅಂದ್ರೆ ಏನು ಇಲ್ಲ. ಕೆಟ್ಟ ಬೇಸರ ಆಗೈತಿ, ಏನು ಮಾಡಲಿ? ಐಡಿಯಾ ಮಾಡ್ತೇನೆ. ಸ್ಪರ್ಶಾನ್ ಕಡೆಯಿಂದ ಹೇಗೆ ಕಳಿಸ್ತೇನೆ, ಅವಾಗ ಇವ್ರು ಬರೋಬ್ಬರ್ ಹೊರಗೆ ಕರ್ಕೊಂಡು ತಿರ್ಗಾಡ್ತಾರೆ. ಸ್ಪರ್ಶ ಅಪ್ಪಗೆ ಹೋಗಿ ಹೇಳ, ಹೊರಗೆ ಹೋಗಿ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಹೇಳಿ. ಹೋಗ ಲಘು ಹೋಗಿ ಹೇಳ, ಲಘು ಹೋಗೋಣ. ಅಂತೂ ಇಂತೂ ಫೈನಲಿ ನಾ ಮಾಡಿದ ಪ್ಲಾನ್ ಸಕ್ಸಸ್ ಆಯ್ತು. ಎಸ್ ಓಕೆ, ನಿಮ್ಮ ಮಮ್ಮಿನ ಬಿಟ್ಟು ಹೋಗೋಣ ನಡಿ. ಏನ ನನ್ನ ಬಿಟ್ಟು ಹೊಂಟ್ರಿ ಇವ್ರ ಅಪ್ಪ ಮಗಳು. ಹೃದಯೊಳಗಿನ ತಮ್ಮ ಯಾರೋ ಬಡ್ದಂಗಾಯ್ತಾಯ್ತ.